ಹಾಯ್ ಫ್ರೆಂಡ್ಸ್, ಹೆಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಕಮಲದ ಬೀಜ ಅಥವಾ ಮಖಾನ ಅಂತಲೂ ಸಹ ಕರೀತಾರೆ, ಇದನ್ನು ಬಳಸಿಕೊಂಡು ಆರೋಗ್ಯಕರವಾದ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಇಲ್ಲಿ 100 ಗ್ರಾಮ್ನಷ್ಟು ಮಖಾನ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದು ಸೂಪರ್ ಮಾರ್ಕೆಟ್ ಮತ್ತು ಮಾಲ್ಗಳಲ್ಲಿ ಮತ್ತು ಆನ್ಲೈನಲ್ಲೂ ಸಹ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ. ಸೊ ಇದನ್ನು ಬೇರೆ ಬೇರೆ ರೆಸಿಪಿಗಳಿಗೂ ಸಹ ಯೂಸ್ ಮಾಡ್ತಾರೆ. ರೋಸ್ಟ್ ಮಾಡಿದ್ರೆ ಇದು ಸೇಮ್ ಪಾಪ್ಕಾರ್ನ್ ಥರ ಆಗುತ್ತೆ. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ ಹಾಗೆ ಹಾರ್ಟ್ ಪೇಷೆಂಟ್ಗಳಿಗೂ ಸಹ ತುಂಬ ಒಳ್ಳೆಯದು. ಶುಗರ್ ಪೇಷೆಂಟು ಮತ್ತು ವೇಸ್ಟ್ ಲಾಸ್ ಮಾಡೋದಕ್ಕೂ ಸಹ ತುಂಬ ಹೆಲ್ಪ್ ಆಗುತ್ತೆ ಇದು. ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ 2 ನಿಮಿಷ ಸಾಕು ಇದು ಮಾಡೋದಕ್ಕೆ. ಈಗ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. 2 ನಿಮಿಷ ಇದ್ದರೆ ಸಾಕು ಈ ಮಖಾನ ಮಸಾಲ ಫ್ರೈ ಮಾಡೋದಕ್ಕೆ. ಇನ್ನು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಉಪ್ಪು 1 ಟೇಬಲ್ ಸ್ಪೂನು, ಚಿಕನ್ ಮಸಾಲ ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನು, ಅರಿಶಿಣ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಖಾರದ ಪುಡಿ 1 ಟೇಬಲ್ ಸ್ಪೂನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಕೋತಾ ಇದ್ದೀನಿ. ಸೊ ಬಾಣಲಿ ಚೆನ್ನಾಗಿ ಹೀಟ್ ಆಗಬೇಕು. ನಂತರ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆದರೆ ಸಾಕು. ಚೆನ್ನಾಗಿ ಬಿಸಿ ಆಗಲಿ ಮತ್ತು ಯಾವುದೇ ಕಾರಣಕ್ಕೂ ಮಖಾನನ ಸೀದಿಸಬಾರ್ದು, ಆ ಥರ ನೋಡ್ಕೋಬೇಕು. ಸೊ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ 100 ಗ್ರಾಮ್ ತೊಗೊಂಡಿದ್ನಲ್ಲ ಮಖಾನ, ಸೊ ಅದನ್ನು ಹಾಕ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಮಖಾನ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು. ಈ ಆಯಿಲ್ ಇದೆ ನೋಡಿ, ಆ ಆಯಿಲೆಲ್ಲ ನೀಟಾಗಿ ಅದು ಸ್ಪಾಂಜ್ ಮಾಡ್ಕೊಳ್ಳುತ್ತೆ, ಎಳ್ಕೊಳ್ಳುತ್ತೆ ಮಖಾನ. ಒಂದು ಸ್ವಲ್ಪನೂ ಸಹ ಆಯಿಲ್ ಇರೋದಲ್ಲ, ಆ ಥರ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಆಯಿಲ್ನ ಈ ಮಖಾನ. ಲಾಸ್ಟ್ ಎಂಡ್ವರೆಗೂ ಸಹ ನಾವು ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ ಈ ಮಖಾನ ಸೀದೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಸೌಟು ಆಡಿಸ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಸೊ ನೋಡ್ತಾ ಇರ್ಬೋದು ನೀವು, ಗೋಲ್ಡನ್ ಶೇಡ್ ಥರ ಬರ್ತಾ ಇದೆ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಇದು ಸ್ವಲ್ಪ ಹಾಕ್ತಿದ್ದಂಗೆ ನೋಡ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು. ಸೊ ಸ್ಪಾಂಜ್ ಥರ ಇದ್ದರೆ ಆಗಿಲ್ಲ ಅಂತ, ರಬ್ಬರ್ ಥರ ಇರಬಾರ್ದು ಇದು. ಸೊ ಇದು ಇನ್ನೂ ಆಗಲಿಲ್ಲ, ಇನ್ನೂ ನಾವು ಕೈ ಆಡಿಸ್ತಾನೆ ಇರಬೇಕು, ಬ್ರೌನ್ ಶೇಡ್ ಚೆನ್ನಾಗಿ ಬರೋ ಥರ. ಮತ್ತು ಮಖಾನ ಎತ್ಕೊಂಡು ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ. ಸೊ ಅನ್ನೋವರೆಗೂ ನಾವು ಇದನ್ನು ಆಡಿಸ್ತಾ ಇರಬೇಕು. ಸೊ ಈಗ ಇದು ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡಿ, ಆಯಿಲೆಲ್ಲ ಅಷ್ಟು ಆಯಿಲ್ ಹಾಕಿದ್ವಲ್ಲ, ಒಂದು ಸ್ವಲ್ಪನೂ ಆಯಿಲ್ ಇಲ್ಲ. ಸೊ ಈಗ ನಾವು ಇದಕ್ಕೆ ಮಸಾಲ ಎತ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಅರಿಶಿಣ, ಖಾರದ ಪುಡಿ ಇದಿಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ತಳ ಅಂಟಬಾರ್ದು. ಸೊ ಆ ಥರ ನೋಡಬೇಕು, ಯಾಕೆಂದರೆ ಆಯಿಲ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಮಖಾನ ಸೀದೋಗಬಾರ್ದು, ಆ ಥರ ನಾವು ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಎಲ್ಲ ಕಡೆಯೂ ತಿರುಗಿಸ್ತಾ ಇರಬೇಕು. ಆ ಮಸಾಲೆ ಎಲ್ಲದಕ್ಕೂ ನೀಟಾಗಿ ಹಿಡಿಬೇಕು, ಅಬ್ಸರ್ವ್ ಆಗಬೇಕು. ಮತ್ತು ಯಾವುದೇ ಕಾರಣಕ್ಕೂ ಮಖಾನ ಸೀಯಲೇಬಾರದು, ಆ ಥರ ನೋಡ್ಕೋಬೇಕು. ಸೊ ಇದು ಈಗ ಆಗಿದೆ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಈವ್ನಿಂಗ್ ಟೈಮ್ ಒಳ್ಳೆ ಸ್ನ್ಯಾಕ್ಸ್ ಇದು, ಟ್ರೈ ಮಾಡಿ ಎಲ್ಲ ಮತ್ತೆ. ಸೊ ರೆಡಿ ಆಯಿತು ನೋಡಿ. ಒಂದು ಪ್ಲೇಟಿಗೆ ನಾನು ಶಿಫ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ, ಒಂದೊಳ್ಳೆ ಸ್ನ್ಯಾಕ್ಸು ಅಂತ ಹೇಳ್ಬೋದು. ನೋಡಿ ಈಗ ಎಷ್ಟು ನೀಟಾಗಿ ಪುಡಿ ಪುಡಿ ಆಗುತ್ತೆ. ಆಗಲೇ ಈ ಥರ ಅಂದ್ರೂ ಆಗಲಿಲ್ಲ. ಸೇಮ್ ನಿಮಗೆ ಕುರ್ಕುರೆ ಅದೆಲ್ಲ ಇರುತ್ತಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಪಾಪ್ಕಾರ್ನು ಅದೆಲ್ಲ ಇರುತ್ತಲ್ಲ, ಸೊ ಅದಕ್ಕಿಂತ ವೆರಿ ಟೇಸ್ಟಿ ಅಂದರೆ ಟೇಸ್ಟಿಯಾಗೇ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಎಲ್ಲರೂ ಸಹ ಟ್ರೈ ಮಾಡಿ. ಮಖಾನ ಮಸಾಲ ಫ್ರೈ ರೆಸಿಪಿ ಹೇಗಿತ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್ ಟೇಕ್ ಕೇರ್.